ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸಿಲಿಂಡರ್ ಅಭಾವ ತಲೆದೋರಿದೆ. ಅಡುಗೆ ಸಿಲಿಂಡರ್ಗೆ ಬೆಳಿಗ್ಗೆಯಿಂದ ಜನ ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಈಗ ಆತಂಕ ಇದೆ ಜನಕ್ಕೆ, ನಮಗೆ ಸಿಲಿಂಡರ್ ಸಿಗುತ್ತೋ ಇಲ್ವೋ. ಬಾಲ್ಕಿಯಲ್ಲಿರೋದು ಭಾರತ್ ಗ್ಯಾಸ್ ಏಜೆನ್ಸಿ ಮಾತ್ರ. ಕಳೆದ 2 ತಿಂಗಳಿಂದ ಅಡುಗೆ ಸಿಲಿಂಡರ್ಗೆ ಆಗಾಗ ಸಮಸ್ಯೆ ಆಗ್ತಾ ಇದೆ. ಈಗ ಮತ್ತೊಮ್ಮೆ ಅಭಾವ ಉಂಟಾಗಿದೆ, ಅಡುಗೆ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ, ಅಭಾವ ಉಂಟಾಗಿದೆ. ಬೆಳಗ್ಗೆಯಿಂದಲೂ ಆತಂಕದಲ್ಲೇ ಜನ ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. ಇರೋದು ಒಂದೇ ಏಜೆನ್ಸಿ, ಗ್ಯಾಸ್ ಏಜೆನ್ಸಿ, ಅದು ಭಾರತ್ ಗ್ಯಾಸ್ ಏಜೆನ್ಸಿ. 2 ತಿಂಗಳಿಂದ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇತ್ತಲ್ಲ, ಆಗ್ಲಿಂದೂ ಕೂಡ ಈ ಗೊಂದಲಗಳು ರಾಜ್ಯಾದ್ಯಂತ ಮುಂದುವರೆದಿತ್ತು. ಅದರಲ್ಲೂ ಬಾಲ್ಕಿಯಲ್ಲಿ ಇರೋದು ಒಂದೇ ಗ್ಯಾಸ್ ಏಜೆನ್ಸಿ ಆಗಿರೋದ್ರಿಂದ ಅಲ್ಲಿ ಆಗಾಗ ಸಮಸ್ಯೆ ಆಗ್ತಲೇ ಇತ್ತು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದಾಗಿನಿಂದ. ಈಗ ಮತ್ತೆ ಇವತ್ತು ಅಭಾವ ತಲೆದೋರಿದೆ. ಹಾಗಾಗಿ ಜನ ನೋಡಿ ಆತಂಕದಲ್ಲಿ ಎಷ್ಟು ಮಟ್ಟಿಗೆ ಬಂದಿದ್ದಾರೆ, ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಸಿಗುತ್ತಾ ಇಲ್ವಾ ನಮಗೆ, ನಾವು ಹೆಂಗೆ ಅಡುಗೆ ಮಾಡೋದು ಮನೆಯಲ್ಲಿ, ಈ ಆತಂಕದಲ್ಲೇ ಜನ ಅಲ್ಲಿ ಇದ್ದಾರೆ. ಬಾಲ್ಕಿಯಲ್ಲಿ ಸಿಲಿಂಡರ್ಗಾಗಿ ಪರದಾಟ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. ಕಳೆದ 2 ತಿಂಗಳಿಂದಲೂ ಈ ರೀತಿ ಸಮಸ್ಯೆಗಳು ಆಗ್ತಾ ಇತ್ತು, ಇಲ್ಲ ಅಂತಲ್ಲ, ಬಟ್ ಇವತ್ತು ಏನು ಹೆಚ್ಚಾಗಿ ಸಮಸ್ಯೆ ಆಗ್ತಾ ಇದೆಯಾ? ಜನ ಯಾವ ತರ ಆತಂಕದಲ್ಲಿದ್ದಾರೆ, ಮತ್ತೆ ಸಪ್ಲೈ ಮಾಡಕ್ ಆಗ್ತಿಲ್ವಾ ಜನರಿಗೆ ಡಿಮ್ಯಾಂಡ್ ತಕ್ಕಂಗೆ? ಶರ್ಮಿತಾ, ಏನು ಸಿಲಿಂಡರ್ ಸಮಸ್ಯೆ ಇವತ್ತು ನಿನ್ನೆ ಇದಲ್ಲ, ಕಳೆದ 2 ತಿಂಗಳಿನಿಂದ ಬೀದರ್ ಜಿಲ್ಲೆಯಲ್ಲಿ ಏನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಲೆದೋರಿ ಇರತಕ್ಕಂಥದ್ದು. ಒಂದ್ ಕಡೆ ಜಿಲ್ಲಾಡಳಿತ ನಮ್ಮಲ್ಲಿ ಯಾವುದೇ ಸಿಲಿಂಡರ್ ಕೊರತೆ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ. ಆದ್ರೆ ಜನರು ಮಾತ್ರ ಏನು ಏಜೆನ್ಸಿ ಮುಂದೆ ಇವತ್ತು ಸಾಲುಗಟ್ಟಿ ನಿಲ್ತಕ್ಕಂಥ ಪರಿಸ್ಥಿತಿ 2 ತಿಂಗಳಿನಿಂದನೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಏನು ಈಗ ಸದ್ಯ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಪಟ್ಟಣದಲ್ಲಿ ಇರ್ತಕ್ಕಂಥ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಏನು ನೂರಾರು ಸಂಖ್ಯೆಯಲ್ಲಿ ಗ್ಯಾಸ್ ಅನ್ನ ಕ್ಯೂ ಇಟ್ಕೊಂಡು ಜನರು ನಿಂತಿರ್ತಕ್ಕಂಥ ಏನು ಹಗಲು ರಾತ್ರಿ ಏನದೇ ಇವತ್ತು ಸಿಲಿಂಡರ್ ಪಡೆಯೋದಕ್ಕೋಸ್ಕರ ಕೆಲಸವನ್ನ ಬಿಟ್ಟು ಸಿಲಿಂಡರ್ಗಾಗಿಯೇ ಕಾಯ್ದು ಕುಳಿತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಗ್ಯಾಸ್ ಏಜೆನ್ಸಿ ಅದು ಈ ಅಭಾವ ತಲೆದೋರಕ್ಕೆ ಕಾರಣ ಆಗಿದೆಯಾ? ಶರ್ಮಿತಾ, ಏನು ಬಾಲ್ಕಿ ಪಟ್ಟಣದಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿ ಇರ್ತಕ್ಕಂಥದ್ದು ಒಂದೇ. ಹೀಗಾಗಿ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಭಾರತ್ ಗ್ಯಾಸ್ ಏಜೆನ್ಸಿಯ ಒಂದು ಸಿಲಿಂಡರ್ ಅನ್ನ ಅಲ್ಲಿ ಜನರು ಹೊಂದಿರ್ತ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಏಜೆನ್ಸಿ ಏನಾದ್ರೂ ಇದ್ದಿದ್ರೆ ಇದು ಸಂಖ್ಯೆ ಇನ್ನೂ ಕಡಿಮೆ ಆಗ್ತಿತ್ತು. ಇಷ್ಟು ಜನರು ಸಾಲುಗಟ್ಟಿ ನಿಲ್ತಾ ಇರಲಿಲ್ಲ ಅನ್ನೋ ಒಂದು ಮಾತು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಸಮಯಕ್ಕೆ ಸರಿಯಾಗಿ ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದಾಗಿ ಜನರು ಕೆಲಸ ಬಿಟ್ಟು ಬರೀ ಗ್ಯಾಸ್ ಸಿಲಿಂಡರ್ ಪಡೆಯೋಕ್ಕೋಸ್ಕರನೇ ನಿಲ್ಬೇಕಾದಂತ ಅನಿವಾರ್ಯತೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ. ಅದರಲ್ಲೂ ವಿಶೇಷವಾಗಿ ಬಾಲ್ಕಿ ತಾಲೂಕಿನ ಈ ಒಂದು ಪಟ್ಟಣ ಏನಿದೆ, ಈ ಪಟ್ಟಣದಲ್ಲಿ ಅಂತೂ ಸಾಕಷ್ಟು ಸಮಸ್ಯೆ ಇರ್ತಕ್ಕಂಥದ್ದು. ಯಾಕಂದ್ರೆ ಭಾರತ್ ಗ್ಯಾಸ್ ಏಜೆನ್ಸಿ ದಿನನಿತ್ಯ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಪಡ್ಲಿಕ್ಕೆ ಜನರು ಸಾಲುಗಟ್ಟಿ ನಿಲ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾವು ನೋಡ್ತಾ ಇರ್ಬೋದು ಆ ದೃಶ್ಯದಲ್ಲಿ ಕೂಡ ಏನು ಜನರು ಟೈಮ್ ಪಾಸ್ಗಾಗಿ ಬೇರೆ ಬೇರೆ ಕೆಲಸ ಮಾಡ್ಕೊಳ್ತಾರೆ, ಇವತ್ತು ಸಾಲುಗಟ್ಟಿ ನಿಲ್ತಕ್ಕಂಥ ಪರಿಸ್ಥಿತಿ ಬಂದಿರ್ತಕ್ಕಂಥದ್ದು. ಒಂದ್ ಕಡೆ ಜಿಲ್ಲಾಡಳಿತ ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲ ಅಂತ ಹೇಳುತ್ತೆ, ಮತ್ತೊಂದ್ ಕಡೆ ಜನರು ಅದೇ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಸಮರ್ಪಕವಾದಂತ ಗ್ಯಾಸ್ ಸಿಲಿಂಡರ್ ಗಳನ್ನ ಜನರಿಗೆ ಪೂರೈಕೆ ಮಾಡುವಲ್ಲಿ ಜಿಲ್ಲಾಡಳಿತ ವಿಫಲ ಆಯ್ತಾ ಅನ್ನೋ ಒಂದು ಅನುಮಾನ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇದು ಒಂದು ದಿನದ್ದಲ್ಲ, ಕಳೆದ 2 ತಿಂಗಳಿಂದ ಈ ಬೀದರ್ ಜಿಲ್ಲೆಯ ಜನರು ಇದೇ ಸಮಸ್ಯೆಯನ್ನ ಅನುಭವಿಸ್ತಾ ಇರತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ದುರ್ಗಪ್ಪ ಈ ಕ್ಷಣದ ಮಾಹಿತಿಗೆ.